ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಸ್ಪೆಷಲ್ ಗಿಫ್ಟಾ? ಏನ್ ಸರ್ ಅದು? ಮೆಡಿಕಲ್ ಲೈಸೆನ್ಸ್. ಸರ್, ಲೈಸೆನ್ಸಾ? ಈಗಾಗಲೇ ನೀವು ಲೈಸೆನ್ಸ್ನ ಕಳಿಸಿದ್ರಿ. ಅನ್ಫಾರ್ಚುನೇಟ್ಲಿ ಅದು ನನ್ನ ಕೈಗೆ ಸಿಗದೆ ಹಾಳಾಗೋಗ್ಬಿಟ್ಟಿದೆ. ನೀವು ಮತ್ತೆ ಲೈಸೆನ್ಸ್ ಅಂತಿದ್ದೀರಾ? ನನಗೇನು ಅರ್ಥ ಆಗ್ತಿಲ್ಲ ಸರ್. ಲೈಸೆನ್ಸ್ ಹಾಳಾದ್ರೆ ಮತ್ತೆ ಸಿಗೋದು ಕಷ್ಟ, ಆದರೆ ನಿನಗೆ ಮತ್ತೆ ಲೈಸೆನ್ಸ್ ಸಿಗ್ತಾ ಇದೆ. ಅದಕ್ಕೆ ಏನು ಕಾರಣ ಅಂತ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಾರೆ. ಲೈಸೆನ್ಸು ಒಂದು ಸಾರಿ ಕಳೆದಿದ್ರೆ ಮತ್ತೆ ಸಿಗೋದಿಲ್ಲ, ಆದರೆ ಆ ವ್ಯಕ್ತಿ ಪರಿಶ್ರಮದಿಂದ ನಿನಗೆ ಮತ್ತೆ ಸಿಗೋ ಹಾಗೆ ಸಾಧ್ಯ ಆಯಿತು. ವ್ಯಕ್ತಿನ? ಯಾರು ಸರ್ ಅದು? ಹೇಳಿ ಸರ್. ಅದೇನು ಅಂತ ನಾನು ಹೇಳ್ತೀನಮ್ಮ. ಅಣ್ಣ, ಹರಾಜ್ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಇದ್ಯಾವ್ದು ಕಾಲೇಜ್ ಇದ್ದಂಗ ಐತೆ? ಮೆಡಿಕಲ್ ಕಾಲೇಜಕ್ಕಲ್ಲ, ನಮ್ ಪಾರು ಓದಿರೋ ಕಾಲೇಜು. ಇಲ್ಲಿಗೆ ಯಾಕಣ? ಅದು ನಮ್ ಪಾರು ಲೈಸೆನ್ಸ್ ಹೋಗೈತಲ್ವಾ, ಅದಕ್ಕೆ ಅದ್ ಸಿಗುತ್ತಾ ಅಂತ ಕೇಳ್ಕೊಬರಮ್ಮ ಅಂತ ಪಾರುಗ್ ಹೇಳ್ದೆ ಬಂದೀನಿ. ಅಕಸ್ಮಾತ್ ಲೈಸೆನ್ಸ್ ಸಿಕ್ಕರೆ ಪಾರುಗ್ ಅದೆಂತದ್ದು ಸಪರೇಸ್ ಅಂತಾರಲ್ಲ, ಅದ್ ಕೊಡ್ಬೋದಕ್ಕಲ್ಲ ಅಣ್ಣ. ಒಳಗ್ ಬಿಡ್ತಾರ ನಮ್ನ? ಇದು ಬರೀ ಕಾಲೇಜ್ ಅಲ್ಲಕ್ಕಲ್ಲ, ಆಸ್ಪತ್ರೆನೇ ಐತೆ, ಹಂಗಾಗಿ ಬಿಡ್ತಾರೆ. ಬಾ ಹೋಗು. ಯಾರಪ್ಪ ನೀವು? ಅಣ್ಣ, ಅದೆಂತದ್ದು ಮೆಡಿಕಲ್ ಲೈಸೆನ್ಸ್ ಅಂತಾರಲ್ಲ, ಅದು ಕಳೆದೋಗ್ಬಿಟ್ಟೈತೆ, ಅದಕ್ಕೆ ಇನ್ನೊಂದು ಸಿಗುತ್ತಾ ಅಂತ ಕೇಳುಮ ಅಂತ ಬಂದು. ನೀವು ನೋಡಕ್ಕೆ ಹಳ್ಳಿ ಹುಡುಗರ ತರ ಕಾಣ್ತೀರಾ. ವೈಸ್ ಚಾನ್ಸಲರ್ನ ಮೀಟ್ ಮಾಡೋದಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡ್ಬಿಟ್ರ? ಇಲ್ಲ, ನೀವು ಹೊರಡಿ. ಆಗಲ್ಲ, ಹೊರಡ್ರಿ. ದಮ್ಮಯ್ಯ ಅಂತೀನಿ, ತುಂಬಾ ದೂರದಿಂದ ಬಂದಿದೀವಿ. ಹೊಸಿ ಸಹಾಯ ಮಾಡೋಣ. ಬಡವ್ರ ಮಕ್ಕಳಣ್ಣ ನಾವು. ನಾವು ಬಡವ್ರೆ. ನಮ್ಮಂತ ಬಡವ್ರ ಮಕ್ಕಳು ಈ ಕಾಲೇಜಲ್ಲಿ ಓದಕ್ ಸಾಧ್ಯನಾ? ನೋಡಿ, ಆ ಕಾರ್ ಬರ್ತಿದ್ಯಲ್ಲ, ಅವರೇ ವೈಸ್ ಚಾನ್ಸಲರ್. ಒಳ್ಳೇದಾಗ್ಲ, ಬಾರ್ಲಾ. ಸರ್ ನಮಸ್ಕಾರ ಸರ್. ಸರ್ ಅದ ಲೈಸೆನ್ಸು ನಮ್ ಪಾರುದು. ಹೇಳೋಣ, ಹಿಂಗ್ ಓದ್ಬಿಟ್ಟು ಹೋಯ್ತವನೆ. ಅದ್ರಾಗ ಗೊತ್ತಾಗ್ಲಿಲ್ಲ, ದೊಡ್ಡ ಮನ್ಸ ಅಂತವ. ಹೆಂಗಾರ ಸರಿ, ಕೈ ಕಾಲು ಹಿಡ್ಕೊಂಡು ಕೇಳ್ಕೊಳ್ಬಾ. ಬಾ. ಆಯ್ತು. ಛೇ, ಇವತ್ತು ಫೈನಲ್ ಸಬ್ಮಿಷನ್ ಇದ್ದಿದ್ದು, ಅವ್ರ ಕೈ ಕೊಟ್ರೆ ನಾವೇನ್ ಮಾಡಕ್ಕಾಗತ್ತೆ? ಹೇಗಾದ್ರೂ ಮಾಡಿ ಒಬ್ರನ್ನ ಹುಡ್ಕೊಡ್ಲೇಬೇಕು. ಹುಡ್ಕೊಟ್ರೆ ಸರ್ ಖುಷಿಯಾಗಿ ಏನ್ ಬೇಕಾದ್ರೂ ಕೊಡ್ತಾರೆ. ನಮಸ್ಕಾರ ಡಾಕ್ಟ್ರೆ, ನಾನೊಂದು ಕೇಳ್ತೀನಿ, ಭಯಬ್ಯಾಡಿ. ಈಗ ಹೋದ್ರಲ್ಲ, ಅವರೇ ತಾನೇ ಚಾನ್ಸರು? ಹೌದು, ಅದಕ್ಕೆ ನೀವಾಗ ಅದು ಯಾರೋ ಕೈ ಕೊಟ್ಟೋಗವ್ರೆ, ಹುಡ್ಕೊಟ್ರೆ ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಹೇಳ್ತಿದ್ರಲ್ಲ, ಏನ್ ಸರ್ ಅದು? ವುಮೆನ್ಸ್ ಟ್ರಯಲ್ ಮಾಡ್ಬೇಕಪ್ಪ, ಒಂದು ವ್ಯಾಕ್ಸಿನೇಷನ್ ಇದೆ. ಆದ್ರೆ ಒಪ್ಕೊಂಡಿರೋನ್ ಕೈ ಕೊಟ್ಟಿದ್ದಾನೆ. ಸರ್ದು ಡ್ರೀಮ್ ಪ್ರಾಜೆಕ್ಟ್ ಇವತ್ತೇ ಲಾಸ್ಟ್ ಡೇಟು. ವುಮನ್ ಟೇಲರ್ ಅಂದ್ರೆ ಹೆಂಗಸ್ರು ಟೇಲರ್ ಕಣೋ. ವುಮೆನ್ ಟೈಲರ್ ಅಲ್ಲ ಕಣಪ್ಪ ಅದು. ಅಂದ್ರೆ ಔಷಧಿನ ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕು. ಅದಕ್ಕೆ ಒಬ್ರು ವಾಲಂಟಿಯರ್ ಅಂತ ಇರ್ತಾರೆ, ಅವ್ರು ಸಿಕ್ತಿಲ್ಲ. ಇವಾಗ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಕೊಡ್ತಾರೆ. ಇವ್ರ ಹತ್ರ ಏನ್ ಮಾತು? ಡಾಕ್ಟರ್ ಬನ್ನಿ ಹೋಗೋಣ. ಸರ್, ನಿಮ್ ಪರೀಕ್ಷೆಗೆ ಒಬ್ರು ಅವ್ರೆ, ನಾ ಕರ್ಕ ಬರ್ತೀನಿ. ಆದ್ರೆ ಅವ್ರು ನನ್ ಏನ್ ಕೇಳಿದ್ರು ಕೊಡ್ತಾರಲ್ವಾ? 100% ಕೊಡ್ತಾರೆ. ಸರ್ ಎಸ್, ವುಮೆನ್ ಟ್ರಯಲ್ಗೆ ವಾಲಂಟಿಯರ್ ಸಿಕ್ಕಾಯ್ತು ಸರ್. ರಿಯಲಿ? ಥ್ಯಾಂಕ್ ಗಾಡ್. ಬೇಗ ಕರ್ಕೊಂಡು ಬಾ, ಮೆಡಿಕಲ್ ಚೆಕಪ್ ಮಾಡಿ ಟ್ರಯಲ್ ಶುರು ಮಾಡೋಣ. ಸರ್ ಬನ್ನಿ. ನಮಸ್ಕಾರ ಡಾಕ್ಟ್ರೆ. ಏಯ್, ನೀನಾ? ನಾನೇ. ಡಾಕ್ಟ್ರೆ, ನೀವು ದೊಡ್ಡವರು, ತಿಳಿದಿರೋರು. ನನ್ನನ್ನ ನಿಮ್ ಯಾವ ಪರೀಕ್ಷೆ ಬೇಕಾದ್ರೆ ಬಳಸ್ಕೊಳ್ಳಿ, ಎಲ್ಲಿ ಸಹಿ ಆಗ್ಬೇಕು ಅಂತ ಹೇಳಿ ನಾನು ಸಹಿ ಆಗ್ತೀನಿ. ಆದ್ರೆ ಅದಕ್ಕೆ ಬದಲಾಗಿ ಒಂದೇ ಒಂದು ಸಹಾಯ ಮಾಡಬೇಕು. ದುಡ್ಡು ಕಾಸೇನು ಬೇಡ, ನಾ ಅಂಥದ್ದೆಲ್ಲ ಕೇಳೋಕ್ಕಿಲ್ಲ. ಅದಕ್ಕೆ ಬದಲಾಗಿ ನಮ್ಮ ಪಾರುಗೆ
ಆಸ್ಪತ್ರೆ ಹಾಕೊಳಕ್ಕೆ ಒಂದೇ ಒಂದು ಲೈಸೆನ್ಸ್ ಕೊಟ್ಬಿಡಿ. ಪಾರುನಾ? ಯಾರದು? ಡಾಕ್ಟರ್ ಪಾರ್ವತಿ. ಅವಳು ಇದೇ ಕಾಲೇಜ್ನಾಗೆ MBBS ಮಾಡವಳೆ, ಚಿನ್ನದ ಪದಕನ ಪಡ್ಕೊಂಡವಳೆ. ಅವಳಿಗೆ ಚಿಕ್ಕ ವಯಸ್ಸಿಂದಾನು ದೊಡ್ಡ ಡಾಕ್ಟರ್ ಆಗಿ ಜನರ ಸೇವೆ ಮಾಡಬೇಕು ಅನ್ನೋದು ಬಹು ಆಸೆ. ಆದರೆ ಬಂದಿರೋ ಲೈಸೆನ್ಸು ಕೈ ತಪ್ಪೋಗೈತೆ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನನ್ನನ್ನು ಹೆಂಗ್ ಬೇಕಾದ್ರೆ ಉಪಯೋಗಿಸ್ಕೊಳ್ಳಿ, ನನ್ನ ದೇಹನ ನೀವು ಹೆಂಗ್ ಬೇಕಾದ್ರೆ ಕತ್ತರಿಸ್ಕೊಳ್ಳಿ, ಪರೀಕ್ಷೆ ಮಾಡಿ. ಆದರೆ ನನ್ನ ಪಾರುಗೆ ಲೈಸೆನ್ಸ್ ಒಂದು ಕೊಟ್ಬಿಡಿ, ಲೈಸೆನ್ಸ್ ಒಂದು ಕೊಟ್ಬಿಡಿ. ಅಲ್ಲಪ್ಪ, ಲೈಸೆನ್ಸ್ಗೋಸ್ಕರ ನಿನ್ನ ಜೀವನೇ ಪಡಕ್ಕಿಡ್ತಿದ್ಯಾ? ನೀನು ಏನಂತ ಹೇಳಿ? ಸರ್, ಡಾಕ್ಟರ್ ಆಗಬೇಕು ಅನ್ನೋದು ನನ್ನ ಪಾರು ಕನಸು ಸರ್. ಆ ಕನಸಿಗೋಸ್ಕರ ನನ್ನ ಜೀವನ ಬಿಟ್ಟೇನು. ನಿನಗೆ ಭಯ ಆಗಲ್ವೇನಪ್ಪ? ಸರ್, ಪ್ರೀತಿ ಧೈರ್ಯ ತಂದ್ಕೊಡುತ್ತೆ ಸರ್, ಭಯನಲ್ಲ. ನನ್ನ ರಿಸರ್ಚ್ ನಿನ್ನ ಪ್ರೀತಿ ಮುಂದೆ ತುಂಬ ಸಣ್ಣದು ಅನ್ನಿಸ್ಬಿಡ್ತು. ಆಯ್ತಪ್ಪ, ನಾನು ಲೈಸೆನ್ಸ್ ತೆಗೆಸ್ಕೊಡ್ತೀನಿ, ಸರಿನಾ? ಮದುವೆ ಆದಮೇಲೆ ಎಷ್ಟೋ ಹೆಣ್ಮಕ್ಳು ಸಕ್ಸಸ್ಫುಲ್ ಪ್ರೊಫೆಷನಲ್ಲಿ ಇದ್ರೂ ಕೆಲಸ ಬಿಡ್ತಾರೆ, ಬಿಕಾಸ್ ಗಂಡನಿಗೆ ಇಷ್ಟ ಇರಲ್ಲ ಅಂತ. ಆದ್ರೆ ಇದ್ರ ಮಧ್ಯೆ ನನ್ನ ಹೆಂಡತಿ ಡಾಕ್ಟರ್ ಓದಿದ್ದಾಳೆ, ಅವಳು ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ತನ್ನ ಪ್ರಾಣನೇ ಒತ್ತೆ ಇಟ್ಟು ಜಸ್ಟ್ ಫಾರ್ ದಿ ಲೈಸೆನ್ಸ್ ನನ್ನ ಮುಂದೆ ಬಂದು ಹ್ಯೂಮನ್ ಟ್ರಯಲ್ಗೆ ನಿಂತು ಧೈರ್ಯ ತೋರಿಸಿದ್ದಕ್ಕೆ ನಾನು ಸೋತೋಗ್ಬಿಟ್ಟೆ. ಮೆಡಿಕಲ್ ಫೀಲ್ಡಲ್ಲಿರೋ ನೀವೆಲ್ಲರಿಗೂ ನನ್ನ ಮಾತು ಒಪ್ತೀರಾ, ನಿಜವಾದ ಮೆಡಿಸನ್ ಅಂದ್ರೆ ಪ್ರೀತಿ. ಆ ಪ್ರೀತಿ ಎಂತಹ ಪರಿವರ್ತನೆ ಕೂಡ ಮಾಡುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ನಿಮಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಿಂದೆ ಅಥವಾ ಅವ್ರ ಜೊತೆನಲ್ಲಿ ಇನ್ನೊಬ್ಬ ವ್ಯಕ್ತಿ ಇರಲೇಬೇಕು. ಆಲ್ಮೋಸ್ಟ್ ಎಲ್ಲ ಹಿಂದೆ ಪೇರೆಂಟ್ಸ್ ಇರ್ತಾರೆ, ಆದರೆ ಇಲ್ಲಿ ಇವ್ರ ಸಂಗಾತಿ ಇದ್ದಾರೆ. ನಿಮಗೆ ಸಿಕ್ಕಿರೋಂಥ ಗಂಡ ಜಗತ್ನಲ್ಲಿ ಬಹಳ ಕಡಿಮೆ, ಯಾರಿಗೂ ಸಿಗೋದಿಲ್ಲ.